ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಜೆ.ಕೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಇದು ನೋಡ್ಬೋದು ನೀವು, ಇದು ಎಕ್ಸ್ಟ್ರಾ LED ಫಾಗ್ ಲೈಟು. ಸೊ ಇದರದ್ದು ಬೆಲೆ ಬಂದು ಜಸ್ಟ್ 200 ರುಪೀಸ್ ಅಷ್ಟೇ. ಇದನ್ನು ನಾವು ಗ್ಯಾರೇಜಲ್ಲಿ ಫಿಟ್ ಮಾಡಿಸ್ತೀನಿ ಅಂದರೆ 250ರಿಂದ 300 ರೂಪಾಯಿ ಆಗುತ್ತೆ. ಸೊ ನಾನಿಲ್ಲಿ ನಿಮಗೆ ಇದನ್ನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ 1 ಅವರ್ ಟೈಮ್ ಇತ್ತು ಅಂದರೆ ಸಾಕು, ಇದನ್ನು ಆರಾಮಾಗಿ ಮಾಡ್ಬೋದು. ಗೊತ್ತಿರೋರಿದ್ದರೆ ಇನ್ನೂ ಬೇಗ ಮಾಡ್ಬೋದು. ಸೊ ನನಗೆ ಗೊತ್ತಿರಲಿಲ್ಲ, ನಾನೇ ಫಸ್ಟ್ ಟೈಮ್ ಮಾಡಿದ್ದು ಇದನ್ನು. ನಾನು 1 ಅವರ್ ತೊಗೊಂಡಿದ್ದೀನಿ ಇದನ್ನು ಮಾಡೋಕ್ಕೋಸ್ಕರ. ನಿಮಗೆ ಈ ವೈರಿಂಗ್ ಕೆಲಸದಲ್ಲಿ ಏನಾದರೂ ನಿಮಗೆ ನಾಲೆಡ್ಜ್ ಇತ್ತು ಅಂದರೆ ಇನ್ನೂ ಬೇಗ ಮಾಡಿ ಮುಗಿಸ್ಬೋದು. ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಈ ಲೈಟ್ನ ಹೇಗೆ ಫಿಟ್ ಮಾಡೋದು ಅಂತ. ಇವಾಗ ಸದ್ಯಕ್ಕೆ ಇರೋದು ನಂದು ಈ ಲೈಟು, ಈ ಥರ ಫ್ಲಾಟ್ ಲೈಟ್ ಇರೋದು. ಇದು ಬಂದು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಪವರು. ಮೊದಲು 2 ಹಾಕಿದ್ದೆ, ಅದನ್ನು ತೆಗೆದುಬಿಟ್ಟು 1 ಹಾಕಿದೆ. ಇವಾಗ 1 ಕೂಡ ಕಸ್ಟಮರಿಗೆ ಅಂದರೆ ಮುಂದೆ ಬರೋ ಗಾಡಿಗಳಿಗೆ ತುಂಬ ತೊಂದರೆ ಕೊಡುತ್ತೆ. ಈ ಲೈಟ್ ಏನಿದೆ ತುಂಬ ಫೋಕಸ್ ಆಗಿ ಬೀಳುತ್ತೆ. ಹೆವಿ ಬೇಕು ಅಂದರೆ ಯಾರಿಗಾದರೂ ನೋಡ್ಕೊಳ್ರಿ, ಇದು ಹಾಕ್ಕೊಳ್ರಿ. ಇದು ಲೋಗೋನು ನೋಡ್ರಿ, ಮೋಟೋ ಅಂತ ಬರುತ್ತೆ. ಸಿಕ್ಕಾಬಟ್ಟೆ ಪವರ್ ಇದೆ ಇದು. ಆಪೋಸಿಟ್ ಬರೋ ಗಾಡಿಗಳಿಗೆ ರೋಡೇ ಕಾಣಿಸಲ್ಲ, ಅಷ್ಟೊಂದು ಪವರ್ ಇದೆ. ಸೊ ಇದು ಬೇಡ ನನಗೆ ಡೈಲಿ ಯೂಸಿಗೆ. ಅಂದರೆ ಬೆಂಗಳೂರಲ್ಲಿ ನೈಟ್ ಹೊತ್ತು ಓಡಾಡೋಕ್ಕೆ ಚಿಕ್ಕದಾಗಿ ಬೇಕು, ಅದು ಸಿಂಪಲ್ ಆಗಿ ರೋಡ್ ಕಾಣಿಸಂಗೆ. ಈ ಮಾಮೂಲಿ ಹೆಡ್ಲೈಟ್ ಏನಿದೆಯೋ ಅದ್ರ ಜೊತೆಗೆ ಇದು ಬೇಕು. ಹೆಡ್ಲೈಟು ಅಷ್ಟೊಂದೇನು ಕಾಣಲ್ಲ, ಅದ್ರ ಜೊತೆ ಗುಂಡಿಗಳು ಸರಿಯಾಗಿ ಕಾಣದೇ ಇರೋದ್ರಿಂದ ಎಕ್ಸ್ಟ್ರಾ ಒಂದು ಲೈಟ್ ಹಾಕ್ಕೊಂಡ್ರೆ ನಮಗೆ ಗಾಡಿ ಓಡಿಸೋದಕ್ಕೆ ನೈಟ್ ಹೊತ್ತು ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಇದನ್ನು ಆನ್ ಆಫ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇವಾಗ ನೋಡಿ ಎಷ್ಟು ಬ್ರೈಟಾಗಿ ಬೀಳ್ತೈತೆ. ಇದು ತುಂಬ ಅಂದರೆ ತುಂಬ ಪವರಾಗಿ ಹೋಗುತ್ತೆ ಇದು. ಇವಾಗ ಬೆಳಕಲ್ಲೇ ಇಷ್ಟು ಕಾಣಿಸ್ತಾ ಇದೆ, ಇನ್ನು ಕತ್ಲೆಯಲ್ಲಿ ನೋಡಲೇಬೇಕಾಗಿಲ್ಲ, ಇದಕ್ಕೆ ಹೆವಿ ಪವರ್ ಇರುತ್ತೆ. ಸೊ ಈ ಲೈಟಿಂದ ನಾವು ಈ ಲೈಟಿಗೆ ಕನ್ವರ್ಟ್ ಆಗ್ತಾ ಇದ್ದೀವಿ. ಸೊ ನೋಡೋಣ ಇದು ಫಿಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನನಗೂ ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಇದನ್ನು ಮಾಡ್ತಾ ಇದ್ದೀನಿ. ಮೆಕ್ಯಾನಿಕ್ ಹತ್ರ ಹೋದರೆ 250ರಿಂದ 300 ರೂಪಾಯಿ ತೊಗೋತಾರೆ. ಅದರಲ್ಲೂ ನಾನು 2-3 ಸಲ ವಿಚಾರಿಸಿದೆ, ಅವ್ರಿಗೆ ಟೈಮ್ ಇಲ್ದಿರೋ ಕಾರಣ ಅವ್ರು ನನಗೆ ಸಿಗ್ನಿಲ್ಲ. ಮೆಕ್ಯಾನಿಕ್ ಅವರು ಎಲ್ಲ ಕಡೆ ಮಾಡಿಕೊಡಲ್ಲ ವೈರಿಂಗು, ಕೆಲವೊಂದು ಕಡೆ ಮಾತ್ರ ಮಾಡಿಕೊಡೋದು. ನೋಡ್ಬೋದು ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡ್ರಿ. ಇದರಲ್ಲಿ ಒಂದು ಯೆಲ್ಲೋ ಕಲರ್ ಬರುತ್ತೆ, ಇನ್ನೊಂದು ವೈಟ್ ಕಲರ್ ಬರುತ್ತೆ, ಮತ್ತೊಂದು 2 ಡಬಲ್ ಒಂದೇ ಟೈಮ್ ಬರುತ್ತೆ. ಮತ್ತೆ ಇನ್ನು ಆಫ್ ಆಗುತ್ತೆ, ಮತ್ತೆ ಬ್ಲಿಂಕ್ ಆಗುತ್ತೆ. ಹಿಂಗೆ ಬ್ಲಿಂಕ್ ಆಗ್ತಾ ಇರುತ್ತೆ. ಇವಾಗ ಈ ಫ್ಲಾಶಿಗೆ ಅಷ್ಟೇ ಕಾಣಿಸ್ತಾ ಇರೋದು, ಇದು ಆನ್ ಆಗಿಲ್ಲ. ಇದು ನೋಡ್ಬೋದು ನೀವು ಒಳಗಡೆ ಎಲ್ಲ ಹೇಗಿದೆ ಅಂತ. ಇದಕ್ಕೆ ಜಸ್ಟು 200 ರೂಪಾಯಿ ಆಗುತ್ತೆ. 250 ರೂಪಾಯಿ ಹೇಳ್ತಾರೆ, 210 ರೂಪಾಯಿ 200 ರೂಪಾಯಿಗೆ ಮಾಡ್ಕೊಂಡು ಕೊಡ್ತಾರೆ. ಇದು ಜೊತೆಗೆ ಇದ್ರ ಜೊತೆಗೆ ಈ ಥರ ಕ್ಲ್ಯಾಂಪ್ ಬರುತ್ತೆ, ಇದನ್ನು ಎಲ್ಲಿ ಬೇಕೋ ಅಲ್ಲಿ ಹೋಲ್ಡ್ ಮಾಡಿ ಇಕ್ಕಕ್ಕೆ. ಅದ್ರ ಜೊತೆ 2 ನಟ್ಟು ಬೋಲ್ಟ್ ಬರುತ್ತೆ, ನೋಡ್ಕೋಬೋದು ನೀವು. ನಾವು ಎಕ್ಸ್ಟ್ರಾ ಇದಕ್ಕೆ ಏನೇನು ಬೇಕು ಅಂತಂದರೆ, ಇದನ್ನು ಫಿಟ್ ಮಾಡೋಕ್ಕೆ ಎಕ್ಸ್ಟ್ರಾ ನಮಗೆ ಈ ಥರದ್ದು ಡಬಲ್ ವೈರ್ ಬೇಕಾಗುತ್ತೆ. ಈ ಥರದ್ದು 1 ಮೀಟ್ರ್ 1.5 ಮೀಟ್ರ್ ಇತ್ತು ಅಂದರೆ ಸಾಕು. ಮತ್ತು ಒಂದು ಅರ್ಥಿಂಗ್ ಕೊಡೋಕ್ಕೆ, ಅರ್ಥಿಂಗ್ ಅಲ್ಲ, ಇದು ಮೇನ್ ಸ್ವಿಚ್ಗೆ ಡೈರೆಕ್ಟ್ ಕೊಡೋಕ್ಕೆ ಇದೊಂದು ನೋಡಿ, ಈ ಥರದ್ದು ಒಂದು ವೈರ್ ಇದ್ದರೆ ಸಾಕಾಗುತ್ತೆ. ನೋಡ್ಬೋದು ನೀವು, ಈ ಥರದ್ದು ಒಂದು ವೈರ್ ಇದ್ದರೆ. ಮತ್ತು ಇದಕ್ಕೆ ಸ್ವಿಚ್ಚು ಯಾವ ರೀತಿ ಬರುತ್ತೆ ಅಂದರೆ, ಇದು ಒಂದೇ ಲೈಟ್ ಆದರೆ ಒಂದೇ ಸ್ವಿಚ್ ಬರುತ್ತೆ. ಇದು ಡಬಲ್ ಲೈಟ್ ಆಗಿರೋದ್ರಿಂದ ಇದಕ್ಕೆ 3 ಸ್ವಿಚ್ ಬರುತ್ತೆ. ಇದಕ್ಕೆ ನೋಡಿ, ಈ ಥರ ಇದೊಂದು ಮೇಲ್ಗಡೆದು ಆಫು, ಆನು, ಇದೊಂದು ಆನು, 3 ಟೈಪ್ ಸ್ವಿಚ್ ಬರುತ್ತೆ. ನೋಡ್ಕೋಬೋದು ನೀವು, ಈ ಥರ ಬರುತ್ತೆ. ಮತ್ತು ಇದನ್ನು ಶಾರ್ಟ್ ಆಗದೆ ಇರೋ ಥರ ಟೇಪ್ ಒಂದು, ಮತ್ತು ಇದನ್ನು ಬಿಚ್ಚೋಕ್ಕೆ ಸ್ಕ್ರೂ ಡ್ರೈವರು. ಇಷ್ಟಿದ್ರೆ ಸಾಕು ಫ್ರೆಂಡ್ಸ್. ತೋರಿಸ್ಕೊಡ್ತೀನಿ ಬನ್ನಿ, ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡ್ರಿ. ಎಕ್ಸ್ಟ್ರಾ ಲೈಟ್ ಹೇಗೆ ಫಿಟ್ ಮಾಡೋದು ಗಾಡಿಗೆ ಅಂತ ತೋರಿಸ್ಕೊಡ್ತೀನಿ. ಇದು ಆಲ್ರೆಡಿ ಕನೆಕ್ಷನ್ ಕೊಟ್ಟಿದ್ದೀನಿ. ಹಿಂಗೆ ಹೆಡ್ಲೈಟ್ ತೆಗೆದ್ಬಿಟ್ಟು ಇದು ಬಂದು ಅರ್ಥಿಂಗು, ಬ್ಲ್ಯಾಕ್ ವೈರು. ಇದು ಅರ್ಥಿಂಗ್ ಇಡೋ ಕಡೆ ಅರ್ಥಿಂಗೆ ಕೊಡೋಣ. ಇದು ಬಂದು ಅದರದ್ದು ಎಕ್ಸ್ಟ್ರಾ ಲೈಟು, ಇದನ್ನು ಬಿಚ್ಚಿಬಿಡೋಣ ಮೊದಲು. ಆವಾಗಲೇ ತೋರಿಸಿದ್ದೆ ನಿಮಗೆ ಈ ಸ್ಪೀಕರ್ ವೈರು. ಇದು 2 ಸೈಡು ಕೂಡ ನೀವು ಈ ಥರ ತಗೋಬೇಕಾಗುತ್ತೆ ನೋಡಿ. ಈ ಥರ ಫಿಟ್ ಮಾಡಿದ್ದೀನಿ, ಇವಾಗ ಅಲ್ಲಾಡ್ತಾ ಇಲ್ಲ, ನೋಡ್ಬೋದು ನೀವು.
ಇಲ್ಲಿಂದ ವೈರ್ನ ಈ ಕಡೆ ಎಳ್ಕೊಂಡು ಒಂದು ಬ್ಲ್ಯಾಕ್ ಕಲರ್ ವೈರು ಬಂದು ಎರ್ತಿಂಗ್ ಬರುತ್ತೆ. ಅದನ್ನು ಇಲ್ಲಿರೋ ಸ್ಕ್ರೂಗೆ ಹಿಂಗೆ ಸುತ್ತಿದ್ದೀನಿ ಒಂದು ಸ್ವಲ್ಪ ಲೆಂತಾಗಿ ತೊಗೊಂಡು. ಮತ್ತು ಒಂದು ರೆಡ್ಡು ಒಂದು ಎಲ್ಲೋ ಐತೆ. ಅದನ್ನು ಏನು ಮಾಡ್ತೀನಿ ಅಂತಂದರೆ ಇಲ್ಲ ಐತಲ್ಲ ಈ ಥರ ಎರಡಕ್ಕೂ ಒಂದೊಂದು ಜಾಯಿಂಟ್ ಮಾಡಿ ಟೇಪ್ ಸುತ್ತಿಬಿಡ್ತೀನಿ. ಇದು ನೋಡ್ಬೋದು ನೀವು, ಒಂದು ಬ್ಲ್ಯಾಕು ಅರ್ಥಿಂಗಿಗೆ ಇದಕ್ಕೆ ಸುತ್ತಿದ್ದೀನಿ ಮತ್ತು ಇದಕ್ಕೆರಡಕ್ಕೂ ಜಾಯಿಂಟ್ ಮಾಡಿದ್ದೀನಿ. ಇವೆರಡಕ್ಕೂ ಇವಾಗ ಟೇಪ್ ಹೊಡೆದು ಬಿಡ್ತೀನಿ ನೋಡಿರಿ. ನೋಡ್ಬೋದು ಇವಾಗ ಎರಡಕ್ಕೂ ನೀಟಾಗಿ ಟೇಪ್ ಸುಟ್ಟಿದ್ದೀನಿ. ಸೊ ಇದನ್ನು ಸ್ವಲ್ಪ ಟೈಟ್ ಮಾಡಿಬಿಟ್ಟು ಈ ವೈರ್ನ ಒಳಗಡೆಯಿಂದ ತಗೊಬಿಡ್ರಿ ಹಿಂಗೆ. ಈಗ ಒಳಗಡೆಯಿಂದ ತಗೊಳ್ರಿ. ಇಲ್ಲಿ ಹೆಡ್ಲೈಟ್ ತೆಗ್ದಿದ್ದೀನಿ, ಅದನ್ನು ಹಾಕ್ಬಿಡ್ತೀನಿ. ಹೆಡ್ಲೈಟು ನೀಟಾಗಿ ಕೂರಿಸಿದ್ದೀನಿ. ಸೊ ನಮಗಿವಾಗ ಈ ಕಡೆ ಏನೂ ಕೆಲಸ ಇಲ್ಲ. ಬೇರೆ ಲೆಂತ್ ಇದ್ರೆ ಈ ಥರ ಹಾಕ್ಬಿಡ್ರಿ. ಸೊ ಮುಂದ್ಗಡೆ ಇವಾಗ ಈ ಕಡೆಯಿಂದ ಏನೂ ಕೆಲಸ ಇಲ್ಲ. ಈ ಕಡೆಯಿಂದ ಡ್ಯಾಶ್ ಬೋರ್ಡ್ ಫಿಟ್ ಮಾಡಿಬಿಡೋದು ಅಷ್ಟೇ ಕೆಲಸ. ಈ ಕಡೆದು ಡ್ಯಾಶ್ ಬೋರ್ಡು ನೀಟಾಗಿ ಫಿಟ್ ಆಗೈತೆ. ಮುಂದ್ಗಡೆಯಿಂದ ನೋಡ್ಬೋದು, ಇದು ನೋಡ್ಬೋದು ನೀವು, ಈ ಕಡೆ ಎಲ್ಲ ನೀಟಾಗಿ ಫಿಟ್ ಆಗೈತೆ. ಕ್ಲ್ಯಾಂಪ್ ಎಲ್ಲ ಹಾಕಿ ಫಿಟ್ ಮಾಡಿದ್ದೀನಿ. ಸೊ ನಮ್ಗೆ ಏನಿದ್ರು ಇವಾಗ ಈ ಕಡೆ ಕೆಲಸ. ಒಳಗಡೆಯಿಂದ ಬಂದಮೇಲೆ ನಾವು ಇಲ್ಲಿ ಸ್ವಿಚ್ ಇಡೋ ಪ್ಲಾನ್ ಮಾಡಿದ್ದೀವಿ. ಸೊ ಇವೆಲ್ಲ ವರ್ಕ್ ಆಗುತ್ತೆ. ಇವಾಗ ಸದ್ಯಕ್ಕೆ ಇದು ಲೈಟ್ ಇದ್ದಿದ್ದು ಸ್ವಿಚ್ ಇದನ್ನು ತೆಗೆದಾಕಿದ್ದೀವಿ. ಆದರೂ ಕೂಡ ಇಲ್ಲಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ಸ್ವಿಚ್ ಹಾಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಈ ಸ್ವಿಚ್ಗೆ ಇಲ್ಲಿವರೆಗೂ ಬರುತ್ತೆ. ಒಂಚೂರು ಎಕ್ಸ್ಟ್ರಾ ಇರಲಿ ಅಂತ ಇಲ್ಲಿ ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ಓಪನ್ ಮಾಡ್ಕೋಬೇಕು. ಮತ್ತು ಇಲ್ಲೇನಿದೆ ಎರಡು ತೆಗೆದಿದ್ದೀನಿ, ಇದನ್ನು ಇದ್ರ ಒಳಗಡೆ ಹಾಕಿ ಟೈಟ್ ಮಾಡಬೇಕಾಗುತ್ತೆ. ಟೈಟ್ ಮಾಡಿಬಿಡಿ, ಇದು ಆಚೆ ಕಡೆ ಬರಲ್ಲ. ವೈರ್ ಪ್ಲಗ್ಗು ಇಲ್ಲಿ ನೋಡ್ಬೋದು ನೀವು, ಲೆಫ್ಟ್ ಸೈಡಲ್ಲಿ 3 ಫೋಟೋ ಆಗಿದ್ದೀನಿ. ಅದರಲ್ಲಿ ಲೆಫ್ಟಲ್ಲಿ ಕೆಳಗಡೆ ಲೈನಲ್ಲಿ ನೀವು ಇದನ್ನು ಹಾಕಬೇಕಾಗುತ್ತೆ. ಇದು ನೋಡ್ಬೋದು ನೀವು, ಈ ವೈರ್ಗಳಲ್ಲಿ ವೈಟ್ ವೈರ್ ಇರುತ್ತೆ. ಆ ವೈರಿಗೆ ನಾನು ಸ್ವಲ್ಪ ಇದರಲ್ಲಿ ವೈರ್ ತೆಗೆದು ಜಾಯಿಂಟ್ ಮಾಡಿದ್ದೀನಿ. ನೀವು ಕೂಡ ಪ್ಲಗ್ಗಿಂದ ಒಳಗಡೆನೂ ಹಾಕ್ಕೋಬೋದು, ಇಲ್ಲ ಜಾಯಿಂಟು ಮಾಡ್ಕೋಬೋದು. ಸೊ ಇವಾಗ ಇದನ್ನೇನು ಮಾಡಬೇಕು ಅಂತಂದರೆ ಈ ಕಡೆಯಿಂದ ಹೋಲ್ ಮಾಡಿ ಈ ಕಡೆಯಿಂದ ಹಿಂಗೆ ಪ್ಲಗ್ ಮಾಡಬೇಕಾಗುತ್ತೆ, ಇಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಳ್ಳೋಕ್ಕೆ. ಇಲ್ಲಾಂದರೆ ಈ ಕಡೆ ಮಾಡಿಕೊಂಡ್ರೆ ತುಂಬ ದೂರ ಆಗಿಬಿಡುತ್ತೆ, ಹಿಂಸೆ ಆಗಿಬಿಡುತ್ತೆ ಲೈಟ್ ಆನ್ ಆಫ್ ಮಾಡೋಕ್ಕೆ. ನೋಡ್ಬೋದು ಇವಾಗ ರೆಡಿ ಆಗೈತೆ. ಮಿಡ್ಲಲ್ಲಿ ಆಫ್ ಇರುತ್ತೆ, ಮೇಲ್ಗಡೆ ಕೆಳಗಡೆ ಎರಡೂ ಆನ್ ಇರುತ್ತೆ. ಬನ್ನಿ ಇವಾಗ ಲೈಟ್ ಹಾಕಿ ನೋಡೋಣ. ಇದು ಬಂದು ಯೆಲ್ಲೋ ಕಲರ್ ಲೋ ಬೀಮು. ಇದು ಬಂದು ಹೈ ಬೀಮು. ಮತ್ತು ಇದು ಬಂದು ಎರಡು ಆನ್ ಆಗುತ್ತೆ, ಹೈ ಬೀಮು ಲೋ ಬೀಮು. ಮತ್ತು ಇನ್ನೊಂದು ಸಲ ಆನ್ ಆಫ್ ಮಾಡಿದ್ರೆ ಎರಡು ಬ್ಲಿಂಕ್ ಆಗುತ್ತೆ. ಈ ಥರ ಯೆಲ್ಲೋ ಮತ್ತು ವೈಟ್ ಕಲರ್ ಎರಡೂ ಬರುತ್ತೆ. ಮೇಲ್ಗಡೆ ಸ್ವಿಚ್ ಅಮ್ಕಿದ್ರೆ ಬ್ಲೂ ಲೈಟು, ವೈಟು, ರೆಡ್ಡು ಎಲ್ಲ ಮಿಕ್ಸ್ ಬರುತ್ತೆ. ಮತ್ತು ಅದರಲ್ಲೂ ಬ್ಲಿಂಕ್ ಬರುತ್ತೆ, ಪಾರ್ಕಿಂಗ್ ಲೈಟ್ ಥರ ನಾವು ಯೂಸ್ ಮಾಡ್ಬೋದು ಇದನ್ನು. ಇದು ಮುಂದ್ಗಡೆ ಬರೋ ಗಾಡಿಗಳಿಗೆ ಯಾವುದೇ ತರಹದ ತೊಂದರೆ ಆಗಲ್ಲ, 100% ಗ್ಯಾರಂಟಿ. ಫ್ರಂಟಿಂದ ಒಂದು ಸಲ ತೋರಿಸ್ತೀನಿ. ಯೆಲ್ಲೋ, ವೈಟು, ಬ್ಲಿಂಕು ಮತ್ತು ಯೆಲ್ಲೋ ಮತ್ತು ವೈಟು ಎಲ್ಲ ಬರುತ್ತೆ. ಒಂದು ಸಲ ಡ್ರೈವಿಂಗ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ನೋಡ್ಬೋದು ನೀವು, ಇವಾಗ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಇದರಲ್ಲಿ ಲೋ ಬೀಮ್ ಮಾತ್ರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಕತ್ಲೆಯಲ್ಲಿ ಯಾವ ರೀತಿ ಕಾಣಿಸುತ್ತೆ ನಿಮಗೆ ಈಸಿ ಅನಿಸುತ್ತಲ್ಲ, ಇದು ನೋಡ್ತು ಅಂದರೆ ವರ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ನೋಡ್ಬೋದು ನೀವು ಎಷ್ಟು ನೀಟಾಗಿ ಕಾಣಿಸ್ತೈತೆ. ನಮ್ಮ ಏನಿದೆ ಈ ಹೆಡ್ಲೈಟು ಅದಕ್ಕಿಂತ ಪ್ಯೂರ್ ಕ್ಲಾರಿಟಿಯಾಗಿ ಕಾಣಿಸ್ತೈತೆ. 100% ಇದನ್ನು ಯೂಸ್ ಮಾಡ್ಬೋದು. ಇನ್ನೂ ಕತ್ಲೆ ಇರೋ ಕಡೆ ತೋರಿಸ್ತೀನಿ, ಒಂದು ನಿಮಿಷ. ಇದು ನೋಡ್ಬೋದು ನೀವು, ಫುಲ್ ಕತ್ಲೆ ಇರೋ ಕಡೆ ಲೋ ಬೀಮು ಮತ್ತು ಇದು ಹೈ ಬೀಮು. ನೀವು ಔಟ್ ಆಫ್ ಬೆಂಗಳೂರು ಹೋಗ್ತೀನಿ ಅಂದರೆ ಆರಾಮಾಗಿ ಈ ಲೈಟ್ನ ಹಾಕ್ಕೊಂಡು ಹೋಗ್ಬೋದು. ಮತ್ತು ಇದು ಡಬಲ್ ಲೈಟು, 2 ಲೈಟ್ ಬರುತ್ತೆ, ಹೈ ಬೀಮು ಲೋ ಬೀಮು. ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನೋಡೋದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.